ಎಸ್ ಇಲ್ಲಿ ತನಕ ಗಾಯಕನಾಗಿದ್ದಂಥ ನವೀನ್ ಸಜ್ಜೂರು ಈಗ ನಾಯಕನಾಗಿ ಮೊದಲ ಬಾರಿಗೆ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಲೋ ನವೀನ ಸಿನಿಮಾದ ಸಾಂಗ್ಗಳನ್ನು ನೀವು ಈಗ ಆಲ್ರೆಡಿ ಕೇಳಿದ್ದೀರಾ. ಎಲ್ಲ ಸಾಂಗ್ಗಳು ಸೂಪರ್ ಹಿಟ್ ಆಗಿರುವಂಥದ್ದು. ಸೊ ಈ ಸಿನಿಮಾ ಬಗ್ಗೆ ಮಾತಾಡ್ಸೋಣ ಅಂತ ಸಜ್ಜು ಅವರು ಮನೆಗೆ ಬಂದಿದೆ. ಸೊ ಮನೆಗೆ ಬಂದ ನಂತರದಲ್ಲಿ ಎಂಟ್ರಿಗೆ ಒಂದಷ್ಟು ವಿಚಾರಗಳು ನೋಡಿದೆ, ಅವ್ರ ಗೋಡೆ ನೋಡಿದೆ. ಆ ಗೋಡೆನಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಈ ಸಿನಿಮಾ ಸ್ಫೂರ್ತಿ ಅಥವಾ ಸಂಗೀತದ ಸ್ಫೂರ್ತಿ ಎಲ್ಲಿಂದ ಸಿಕ್ತು ಅಂತ. ಸೊ ಈ ಸಿನಿಮಾ ಮತ್ತು ಅವರ ಇನ್ಸ್ಪಿರೇಷನ್ ಬಗ್ಗೆ ಮಾತಾಡೋಕ್ಕೆ ಖುದ್ದು ನವೀನ್ ಸಜ್ಜು ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನವೀನ್ ಅವರೇ ನಮಸ್ತೆ. ಹಾಯ್ ಬ್ರೋ, ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ದೀನಿ. ನೀವು ಆರಾಮ? ಹಾಡುಗಳೆಲ್ಲ ಸೂಪರ್ ಹಿಟ್ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಿಮ್ಗೆ ಇನ್ಸ್ಪಿರೇಷನ್ ಕೊಟ್ಟಂತ ಈ ಗೋಡೆ ಇದೆಯಲ್ಲ, ಇದ್ರ ಬಗ್ಗೆ ಮಾತಾಡ್ಸೋಣ ಅಂತ. ಇದು ಏನಂದ್ರೆ ಮನೆ ಒಳಗಡೆ ನಮಗೆ ಒಂದು ಪಾಸಿಟಿವ್ ವೈಬ್ ಇರಬೇಕು, ಅಂದ್ರೆ ಸಾಧಕರುಗಳು ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅವ್ರುಗಳನ್ನ ನೋಡಿದ್ರೆ ನಮ್ಗೇನೋ ಒಂದು ಹೊಸ ಚೈತನ್ಯ ಹುಟ್ಟಬೇಕು. ಅಥವಾ ನಾವು ಮನೆ ಬಾಗಿಲಿಂದ ಹೋದ ತಕ್ಷಣ ಆಚೆ ಹೋಗ್ತಿದ್ದಂಗೆ ಇವ್ರು ನೋಡಿ ನಾವು ಈ ಫ್ರೇಮಿಗೆ ಬರಬೇಕಲ್ಲ ಅಂತ ಅನ್ನಿಸ್ಬೇಕು. ಅಥವಾ ಮನೆ ಒಳಗಡೆ ಬಂದಾಗ ನಾನು ಆಚೆ ಹೋಗಿ ಮಾಡ್ದಂಥ ಕೆಲಸ ಸಾಕಾಗಿಲ್ಲ, ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ನಾನು ಈ ಫ್ರೇಮಿಗೆ ಬರಬೇಕು ಅಂತೇಳಿ ಇದ್ರ ಸುತ್ತ ಇವ್ರುಗಳನ್ನೆಲ್ಲ ಹಾಕೊಂಡು ಅಣ್ಣವರು ಅಪ್ಪು ಸರ್ಗೆ ಹೇಳ್ಕೊಡ್ತಾ ಇರೋದು, ಹಾರ್ಮೋನಿಯಂ ಹೇಳ್ಕೊಡ್ತಾ ಇರೋದು, ಮತ್ತು ನಮ್ಮ ಪುಟ್ಟರಾಜ್ ಗವಾಯಿಗಳು, CH ಸಾಹೇಬರು, ಮತ್ತು ನಮ್ಮ SV ಬಾಲಸುಬ್ರಹ್ಮಣ್ಯ, ರೇಮನು, ನಮ್ಮ ಪ್ರೀತಿ ಅಪ್ಪು ಬಾಸು, ಮತ್ತು ಯಾರು ಭೀಮಸೇನ್ ಜೋಶಿಯವರು, ಮತ್ತು ಜಾನ್ಕಮ್ ಅವರು, ಸಾಹಿತ್ಯ ಲೋಕದ ದಿಗ್ಗಜ ನಮ್ಮ ಕುವೆಂಪು ಅವರು, ಅಣ್ಣವರು, ನೆವರ್ ಗಿವ್ ಅಪ್ ಆನ್ ಯುವರ್ ಡ್ರೀಮ್ ಅಂತೇಳಿ ಸುದೀಪ್ ಅಣ್ಣ ಕೊಟ್ಟಿದ್ರು ಬಿಗ್ ಬಾಸಲ್ಲಿದ್ದಾಗ. ಸೊ ನಿನ್ನ ಕನಸು ನೀನು ಬಿಡಬೇಡ, ಸೊ ಈ ಫ್ರೇಮ್ಗೆ ಒಂದಿನ ಬರ್ತೀಯಾ ಅನ್ನೋ ಒಂದು ಮೀನಿಂಗ್ಗೆ ನಾನು ಅದನ್ನು ಇಲ್ಲಿ ಹಾಕೊಂಡಿದ್ದೀನಿ. ಅದು ಯಾವಾಗ ಕೊಟ್ಟಿದ್ದು ಆಟೋಗ್ರಾಫ್? ಇದು ಬಿಗ್ ಬಾಸ್ ಮನೆಯಲ್ಲಿದ್ನಲ್ಲ ನಾನು, ಸೀಸನ್ 6 ಇಲ್ಲಿ ಬಿಗ್ ಬಾಸ್ ರನ್ನರ್ ಅಪ್ಪು, ಫಸ್ಟ್ ರನ್ನರ್ ಅಪ್ಪು. ಆಗ ನಮಗೆ ಅಲ್ಲಿ ಅವ್ರ ಕಡೆಯಿಂದ ಒಂದು ಬರ್ಕೊಡ್ತಾರೆ ಇದನ್ನು. ಸೊ ನನಗೆ ಈ ಲೈನ್ಸ್ ತುಂಬ ಇಷ್ಟ ಆಯಿತು. ಇದಕ್ಕೆ ಖಾಲಿ ಫ್ರೇಮ್ಗೆ ಇದನ್ನು ಹಾಕ್ಕೊಂಡೆ. ನಮ್ಮ ಕನಸನ್ನ ನಾವು ಬಿಡದೆ ಮಾಡಿದ್ರೆ ಇಲ್ಲಿಗೆ ಒಂದಿನ ಫ್ರೇಮ್ಗೆ ನಾವು ಬರೋ ಥರ ನಾವು ಕೆಲಸ ಮಾಡಬೇಕು ಅಂತ. ಸೊ ಇದು ನಮಗೆ, ಇದು ಬಾಡಿಗೆ ಮನೆ, ನಮ್ಮ ಮನೆ ಆಗಿರೋದ್ರಿಂದ ಜಾಸ್ತಿ ಫ್ರೇಮ್ ಹಾಕೊಳ್ಳೋಕೆ ಜಾಗ ಇಲ್ಲ. ಇನ್ನೂ ಸಾಕಷ್ಟು ಫ್ರೇಮ್ಗಳನ್ನು ನಾನು ಒಳಗಡೆ ಇಟ್ಟಿದ್ದೀನಿ. ಮೇ ಬಿ ನಿಮ್ಮ ಲೈಫನ್ನು ನೋಡಿದ್ರೆ ಆ ಪದನ ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಂಡಿದ್ರಿ ಅಂತ ಅನ್ಸುತ್ತೆ. ನೆವರ್ ಗಿವ್ ಅಪ್ ಅಂತ. ಯಾಕಂದರೆ ನಿಮ್ಮ ಸ್ಟ್ರಗಲ್ ನೋಡಿದ್ದೀರಿ, ಬಟ್ ಈಗ ಹೀರೋ ತನಕ ನಿಂತಿದ್ದೀರಿ. ಈಗ ಆಲ್ರೆಡಿ ಎಲ್ಲ ಕಂಟೆಂಟು ಜನ ಇಷ್ಟಪಟ್ಟಿದ್ದಾರೆ. ಹೇಗೆ ಅನ್ಸುತ್ತೆ ಆ ಜರ್ನಿ, ಗಾಯಕನಿಂದ ನಾಯಕನಾಗುವಂಥ ಜರ್ನಿ? ಅದೇ ನನಗೆ ತುಂಬ ದೊಡ್ಡ ಟಾಸ್ಕ್ ಇದೆ. ಆಮೇಲೆ ನನಗೆ ಕನಸಿತ್ತು, ಸಾಕಷ್ಟು ವರ್ಷಗಳ ಕನಸು. ನಾನು ನಟನಾಗಿ ಹೀರೋ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ನಟನಾಗಬೇಕು. ನನ್ನಲ್ಲಿದೆ, ನನಗೆ ಯಾಕೆ ಆ್ಯಕ್ಟಿಂಗ್ ಬರೋಲ್ಲ, ನಾನು ಮಾಡಬೇಕು, ನನ್ನಲ್ಲಿ ಅಲ್ಲಿದೆ ಅಂತ ಸಾಕಷ್ಟು ವರ್ಷಗಳಿಂದ ಇಷ್ಟು ಒಂದು 400 ಸಿನಿಮಾಗಳಿಗೆ ಹಾಡಿದ್ರೂ, ಅಷ್ಟು ಕಾಂಟ್ಯಾಕ್ಟ್ಸ್ ಇದ್ದರು, ಅಷ್ಟು ಡೈರೆಕ್ಟರ್ಗಳು ಗೊತ್ತಿದ್ದು, ಅಷ್ಟು ನಟರು ಗೊತ್ತಿದ್ರು, ಬಟ್ ನಾವು -0 ಕೆಲಸ ಮಾಡಿದ್ದೀವಿ ಇಲ್ಲಿ ತನಕನೂ. ಸೊ ಇವತ್ತು ಅದು ನಾವು ಅಷ್ಟು ವರ್ಷಗಳಿಂದ ಹಾಡು ಬರೆದು, ಅಂದರೆ ಈ ಸಿನಿಮಾ ಯಾವಾಗ ಶುರುವಾಯಿತು ಇದು ಸಬ್ಜೆಕ್ಟು, ಹಾಡುಗಳು ಬರೆದು ಎಲ್ಲ ಹಾಡುಗಳು ಜನ ಇಷ್ಟಪಟ್ಟಿದ್ದಾರೆ. ಸಿನಿಮಾ ನೋಡಬೇಕಪ್ಪ, ನಿಂದು ಹಾಡುಗಳು ನೋಡೇ ನೀನು ಸಿನಿಮಾದಲ್ಲಿ ಏನೋ ಮಾಡಿದ್ಯಾ, ನಾವು ಖಂಡಿತ ನೋಡ್ತಿದ್ದೀವಿ ಅಂತಿದ್ದಾರೆ. ಈಗ ನೆನ್ನೆ ಬಿಟ್ಟಿರುವಂಥ ನಿಂಗಣ್ಣ ಬ್ಯಾಚುಲರ್ಸ್ ಆ್ಯಂಥಮ್ಮು, ಏನು ಅಂದು ರಸಿಕರಿಗೆಲ್ಲ ರಾಜಣ್ಣ, ಇಂದು ಬ್ರಹ್ಮಚಾರಿಗಳಿಗೆಲ್ಲ ನಿಂಗಣ್ಣ ಅಂದ್ಬಿಟ್ಟು ಲೈನ್ ಹಾಕ್ಬಿಟ್ಟು ಬರ್ದಾಕಿದೆ. ಇದು ಆಲ್ರೆಡಿ ಒಂದು ದಿನ ಆಗಿದೆ ಸಾಂಗ್ ರಿಲೀಸ್ ಆಗಿ. ಇನ್ಸ್ಟಾಗ್ರಾಮಲ್ಲಿ 3 ಮಿಲಿಯನ್ಸ್ ದಾಟಿದೆ, ಯೂಟ್ಯೂಬಲ್ಲಿ ಹೋಗ್ತಿದೆ, ಸಾವಿರಾರು ಕಮೆಂಟ್ಸ್ಗಳು ಬರ್ತಿದೆ. ಅಂದರೆ ಈಗ ನಡೀತಾ ಇರುವಂಥದ್ದಕ್ಕೆ ತುಂಬ ಕನೆಕ್ಟ್ ಆಗ್ತಾ ಇದೆ. ನಮ್ಮ ಸಿನಿಮಾದ ಒಂದು ಭಾಗ ಇದೊಂದು ಬ್ರಹ್ಮಚಾರಿಗಳ ಹಾಡು, ಅದೊಂದು ಅಲ್ಲೊಂದು ಬಂದು ಹೋಗುತ್ತೆ. ಹಿಂಗೆ ಜನಗಳು ಎಲ್ಲ, ಅದು ಉಪ್ಸಾರು ಮುದ್ದೆದೊಂದು ಹಾಡು ಮಾಡಿದ್ವಿ, ಅದು ಸೂಪರ್ ಹಿಟ್ ಆಯಿತು. ಕೈ ತೊಳ್ಕ ಮುಟ್ಟಂಗವಳೆ ಮಾಡಿದ್ವಿ, ಅದು ಜನಗಳು ಇಷ್ಟಪಟ್ಟರು. ಈಗ ನಿಂಗಣ್ಣ ಹಾಡು ಚೆನ್ನಾಗಿ ಓಡ್ತಾ ಇದೆ. ಸರ್, ಇಷ್ಟು ಜನರಲ್ಲಿ ಮೊದಲ ಗುರು ಯಾರು ನಿಮಗೆ ಸಂಗೀತದಲ್ಲಿ ಅಂತ? ಎಲ್ಲರೂ ಒಂಥರ ಇನ್ಸ್ಪಿರೇಷನ್ನೇ. ನಾನು ಮೊದಲ ಗುರು ಅಂತಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಹಾಡುಗಳು ಕೇಳ್ತಿದ್ದು ಅಣ್ಣವರ ಹಾಡುಗಳನ್ನು ಕೇಳ್ತಾ ಇದ್ದೆ. ಆಮೇಲೆ ಅವ್ರು ಹಾಡಿರುವಂಥ ಹಾಡುಗಳದ್ದು ಚಿತ್ರಗೀತೆಗಳು, ಪುಸ್ತಕಗಳನ್ನು ತಗೊಂಡು ನಾನು ಹಾಡುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಮೇಲೆ ಎಲ್ಲೋ ಸಂಗೀತ ಕಲಿಬೇಕು ಅಂತ ಸೇರ್ಕೊಳ್ಳೋಕೆ ಹೋದಾಗ ನನಗೆ ಅವ್ರ ಹತ್ರ, ಯಾರು ಗವಾಯಿಗಳ ಹತ್ರ ಕಲ್ತಿರುವಂಥ ಗುರುಗಳು, ಅವ್ರ ಫೋಟೋಗಳನ್ನ ಇಟ್ಕೊಂಡು ಅವ್ರಿಗೆ ಸಣ್ಣ ಮಾಡ್ಕೊಂಡು ಅವ್ರು ಹೇಳ್ಕೊಟ್ಟಿರೋ ವಿದ್ಯೆನೇ ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಪ್ಪ ಅಂತೇಳಿ ನಮ್ಗೆ ವಿದ್ಯೆ ಹೇಳ್ಕೊಡ್ತಾಯಿದ್ರು. ಆಮೇಲೆ ಎಲ್ಲೋದ್ರೂ ನಿನ್ನ ಧ್ವನಿ CH ಅವ್ರಿಗೆ ನನಗೆ ನೆನಪಿಸುತ್ತೆ ಹಾಡುಗಳನ್ನು, ನಿನ್ನ ಹಾಡುಗಳನ್ನ ಜಾಸ್ತಿ ಹಾಡು ಅಂತ ಆಡಿಸ್ತಾರೆ. ಅವ್ರ ಹಾಡುಗಳನ್ನು ಹಾಡ್ತೀನಿ. ನನಗೆಲ್ಲರೂ ಒಂಥರ. ಮತ್ತು ಪುನೀತ್ ರಾಜ್ಕುಮಾರ್ ಅವರು, ನಿಮಗೆಲ್ಲ ಗೊತ್ತಿರುವಂಗೆ ಒಬ್ಬ ನಟನಾಗಿ ರಾಜ್ಕುಮಾರನ ಮಗನ ಅದನ್ನು ಹೊರತುಪಡಿಸಿ ಅವರಲ್ಲಿದ್ದಂಥ ಒಂದು ಒಳ್ಳೆ ಗುಣಗಳು, ಅವ್ರ ನಡವಳಿಕೆಗಳಿಗೆ ಅವರು ಎಲ್ಲರ ಮನದಲ್ಲಿ ಒಂಥರ ದೇವರಾಗಿ ಹೋಗಿರುವಂಥ ಒಬ್ಬ ನಟ.
ಸೊ ಹಿಂಗೆ ಪ್ರತಿಯೊಬ್ರದ್ದು ಇನ್ಸ್ಪಿರೇಷನ್ನೇ, ಎಲ್ರದ್ದು ಒಂಥರ ಒಂದೊಂದು ಎಳೆಗಳಿಂದ ನಮ್ಗೆಲ್ಲರೂ ಒಂಥರ ಇನ್ಸ್ಪಿರೇಷನ್. ಎಲ್ಲರೂ ಎದುರಿಗೆ ಭೇಟಿಯಾಗಿತ್ತು ಆ ಥರದ್ದು? ನಾನು ಭೇಟಿಯಾಗಿರೋದು ಯಾರನ್ನೂ, ಅಪ್ಪು ಸರ್ ಒಬ್ಬರನ್ನೇ ಭೇಟಿಯಾಗಿರೋದು, ಇನ್ನು ಯಾರನ್ನೂ ಭೇಟಿಯಾಗಿಲ್ಲ ನಾನು. ಅಪ್ಪು ಸರ್ ಒಬ್ಬರನ್ನೇ ಭೇಟಿಯಾಗಿದ್ದೀನಿ, ಅವ್ರ ಜೊತೆ ಚೆನ್ನಾಗಿದ್ದು ಮಾತಾಡ್ತಿದ್ದು, ಅವರೊಬ್ಬ ಬಿಟ್ಟರೆ ಯಾರನ್ನೂ ಭೇಟಿಯಾಗಿಲ್ಲ. ಅವ್ರ ನೆನಪು ಕೊನೆ ತನಕ ನಿಮ್ಮ ಜೊತೆಗಿದೆ, ಯಾಕಂದರೆ ಒಂದು ಇಲ್ಲೇ ಈ ಮನೇಲೇ ಒಂದು ಫೋಟೋ ಇದೆ, ಅದ್ರ ಜೊತೆಗೆ ಒಂದು ಇಯರ್ಫೋನ್ ಕೂಡ ಇಟ್ಟಿದ್ದೀರಿ. ಹೌದು. ಅಪ್ಪು ಸರ್ ಭಾಳ ಇಷ್ಟಪಡ್ತಿದ್ದಂಥ ನಟ ನಾವು. ಆಮೇಲೆ ನಮ್ಮನ್ನು ಪ್ರೀತಿಸೋರು, ಮನೆಗೆ ಕರೆದು ಮಾತಾಡ್ಸೋರು, ಏನು ಪ್ರಾಜೆಕ್ಟ್ ಮಾಡ್ತಿದ್ಯಾ ಪ್ರಾಜೆಕ್ಟ್ ಬಗ್ಗೆ ಕೇಳೋರು, ನನ್ನಿಂದ ಸಪೋರ್ಟ್ ಏನು ಬೇಕು ಕೇಳು ಅಂತ ಅವರೇ ಬಾಯ್ಬಿಟ್ಟು ಸಪೋರ್ಟ್ ಮಾಡಬೇಕಾ ಅಂತ ಕೇಳೋರು. ಬಾ ನಾನು ನೀನು ಸೇರ್ಕೊಂಡು ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅನ್ನೋರು. ನನ್ನ PRKಯಿಂದ ಮಾಡ್ತೀನಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀನು ಆ್ಯಕ್ಟ್ ಮಾಡು ಅನ್ನೋರು. ಆಮೇಲೆ ಲೋನವಿನ ಬಗ್ಗೆ ಹಿಂಗೆ ಒಂದು ಕತೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ, ಎಲ್ಲ ಆದಮೇಲೆ ತಗೊಂಡು ಬಾ ಅಂತ ಹೇಳಿದರು. ಯಾರು ಇರ್ತಾರೆ ಹೇಳಿ, ಇವಾಗ ನಾವೇ ತಗೊಂಡೋದ್ರು ನಾವು ಬ್ಯುಸಿ ಇರ್ತೀವಿ, ಅವ್ರನ್ನ ಟಚ್ಚೇ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಒಬ್ಬ ರಾಜ್ಕುಮಾರ್ ಮಗ ಇಷ್ಟೆಲ್ಲ ನಮ್ಮನ್ನ ಪಕ್ಕದಲ್ಲಿ ಚೇರಾಗ ಕೂರಿಸ್ಕೊಂಡು ಇಷ್ಟೆಲ್ಲ ಮಾತಾಡ್ತಾರೆ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ ಅವೆಲ್ಲ. ಅವೇ ಒಂಥರ ನಮ್ಮ ಮನಸ್ಸಲ್ಲಿ ಒಂಥರ ಹಿಂಗೆ ಅಚ್ಚೆ ಇಳಿದು ಹೋಗ್ಬಿಟ್ಟಿರುವಂಥದ್ದು. ಸೊ ಹಂಗಾಗಿ ಅಪ್ಪು ಸರ್ದು ಒಂದು ಬಾಂಧವ್ಯ, ಅವರ ಬ್ಲೆಸ್ಸಿಂಗ್ ಇರುತ್ತೆ, ಅವರ ಆಶೀರ್ವಾದ ಯಾವಾಗಲೂ ಇರುತ್ತೆ. ಸೊ ಇದು ಇನ್ನು ಲೋ ನೋವಿನ ಬಗ್ಗೆ ಮಾತನಾಡ್ಸೋಣ. ಸೊ ಇಡೀ ಗ್ಯಾಂಗ್ ಒಳಗಡೆ ಇದ್ದಾರೆ. ಎಸ್ ಬ್ರೋ, ಬನ್ನಿ ಒಳಗಡೆ. ನಮ್ಮ ಟೀಮ್ ಇದೆ, ನಮ್ಮ ಟೀಮ್ ಜೊತೆ ಆ್ಯಕ್ಟ್ ಮಾಡಿರೋರು ಇದ್ದಾರೆ ಇಲ್ಲೇ, ಬನ್ನಿ ಹೋಗೋಣ, ಅವ್ರ ಜೊತೆ ಮಾತಾಡ.